ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಮುಂದಿನ 6 ತಿಂಗಳು ಹೇಗಿರುತ್ತೆ ಅಂತ ನೋಡೋಣವಾ. ಆಲ್ಮೋಸ್ಟ್ 6 ಮಂತ್ಸ್ ಕಳೆದೇ ಹೋಯಿತು. ಹೇಗೆ ಕಳೆದೋಯ್ತು ಅಂತ ಗೊತ್ತಿಲ್ಲ. ಒಂದು ವಿಡಿಯೋ ಮಾಡಿದ್ದೀನಿ, ನಿಮ್ಮ ಗೋಲನ್ನ ಮೆನ್ಷನ್ ಮಾಡಿ ಅದರಲ್ಲಿ ಇನ್ನು 6 ಮಂತ್ಸ್ಗೆ ಏನು ಗೋಲ್ ಇದೆ ಅಂತ ಹೇಳಿ ಅಂತ. ಪ್ಲೀಸ್ ದಯವಿಟ್ಟು ಆ ವಿಡಿಯೋನ ನೋಡಿ ಚೆಕ್ಔಟ್ ಮಾಡಿ. ವೆರಿ ವೆರಿ ಮಚ್ ನೀಡೆಡ್ ಅಂತಲೇ ಹೇಳ್ಬೋದು ನಿಮ್ಮ ಲೈಫನ್ನು ರೀಸೆಟ್ ಮಾಡ್ಕೊಳ್ಳೋದಕ್ಕೆ. ಓಕೆ, ಎಸ್. ಇನ್ನು ನೆಕ್ಸ್ಟ್ ಕಮಿಂಗ್ 6 ಮಂತ್ಸ್ ಹೇಗಿದೆ ಅಂತ ನೋಡೋದಕ್ಕೆ ನಾನು ಇಲ್ಲಿ ಒರಾಕಲ್ ಕಾರ್ಡನ್ನು ಬಳಸ್ತಾ ಇದ್ದೀನಿ. ಹಾಗೆ ಆಫ್ಟರ್ ವೆರಿ ಲಾಂಗ್ ಟೈಮ್ ಲವ್ ಮೆಸೇಜಸ್ನ ಕೂಡ ಇಟ್ಟಿದ್ದೀನಿ. ದೆನ್ ಏಂಜಲ್ ಗೈಡೆನ್ಸ್ ಇದೆ, ಬುಕ್ ಆಫ್ ಆನ್ಸರ್ಸ್ ಇದೆ. ಓಕೆ, ಇಲ್ಲಿ ನಾನು 3 ಏರಿಯಾಸ್ ಆಫ್ ಲೈಫನ್ನ ಕವರ್ ಮಾಡ್ತಾ ಇದ್ದೀನಿ. ಒಂದು ಲವ್ ರಿಲೇಟೆಡ್, ಇನ್ನೊಂದು ಹಣಕಾಸಿನ ವಿಚಾರ ಅಥವಾ ಕೆಲಸ, ಬಿಸ್ನೆಸ್, ವಾಟ್ ಎವರ್. ಇನ್ನು ನೆಕ್ಸ್ಟ್ 6 ಮಂತ್ಸಲ್ಲಿ ಹೇಗಿರುತ್ತೆ ಅಂತ. ಆ್ಯಂಡ್ ಇನ್ನೊಂದು ಹೆಲ್ತ್ ಬಗ್ಗೆ. ಓಕೆ, ಎಸ್. ಸೊ ಐಲ್ ಟೇಕ್ ಒನ್ ಮೋರ್ ಡೆಕ್, ದಟ್ ಈಸ್ ಸೆಲ್ಫ್ ಕೇರ್ ಡೆಕ್. ಲೆಟ್ಸ್ ಸಿ ಸೆಲ್ಫ್ ಕೇರಲ್ಲಿ ಕೂಡ ಏನು ಬರುತ್ತೆ ನಿಮ್ಮ ಈ ಒಂದು ಏರಿಯಾಸ್ ಆಫ್ ಲೈಫಿಗೆ ಅಂತ ನಾನು ನೋಡ್ತೀನಿ. ಆ್ಯಂಡ್ ಪ್ಲೀಸ್ ಇದು ಒಂದು ಜನರಲ್ ಗೈಡೆನ್ಸ್ ಆಗಿರುತ್ತೆ. ಪರ್ಸ್ನಲ್ ಗೈಡೆನ್ಸ್ಗೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಎಸ್, ಲೆಟ್ಸ್ ಗೆಟ್ ದ ಕಾರ್ಡ್ಸ್. ಫಸ್ಟ್ ನಾನು ರೀಡಿಂಗ್ ಮಾಡ್ತಾ ಇರೋದು ಹೆಲ್ತ್ ಬಗ್ಗೆ, ಬಿಕಾಸ್ ಹೆಲ್ತ್ ಈಸ್ ವೆಲ್ತ್. ನಿಮ್ಮ ಹೆಲ್ತ್ ಚೆನ್ನಾಗಿದ್ರೆ ನಿಮ್ಮ ಲವ್ ಲೈಫು ಚೆನ್ನಾಗಿರುತ್ತೆ, ಕರಿಯರು ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಬಿಕಾಸ್ ಹೆಲ್ತ್ ಚೆನ್ನಾಗಿದ್ರೆ ತಾನೇ ನಾವು ಏನಾದರೂ ಮಾಡೋಕ್ಕೆ ಸಾಧ್ಯ. ಬೆಡ್ ರಿಡನ್ ಆಗಿದ್ರೆ ಏನು ಮಾಡೋಕ್ಕೆ ಸಾಧ್ಯ? ಕೂತಲ್ಲೇ ಕೂರಬೇಕು ಅಷ್ಟೇ. ಎಸ್, ಫಸ್ಟ್ ಲೆಟ್ಸ್ ಸಿ ಸೆಲ್ಫ್ ಕೇರ್ ಕಾರ್ಡ್ ಏನು ಬಂದಿದೆ ಸೆಲ್ಫ್ ಕೇರ್ ಕಾರ್ಡಲ್ಲಿ ಅಂತ ನೋಡೋಣ. ಸ್ಪೆಂಡ್ ಟೈಮ್ ವಿತ್ ಫ್ರೆಂಡ್ಸ್. ಓಕೆ, ಎಲ್ಲೋ ಒಂಥರ ಐಸೋಲೇಟೆಡ್ ಆಗಿದ್ದೀರಾ ಅಂತ ಅನಿಸುತ್ತೆ. ನಿಮ್ಮ ಲೈಫು, ನಿಮ್ಮ ಒಂದು ಬ್ಯುಸಿ ಲೈಫಲ್ಲಿ ಅಥವಾ ನಿಮ್ಮ ಒಂದು ಡಿಪ್ರೆಷನ್ಡ್ ಲೈಫಲ್ಲಿ ಆ್ಯಂಗ್ಸೈಟಿಯಿಂದ ಬಳಲ್ತಾ ಇದ್ದರೆ ನೀವು ಯಾರ ಜೊತೆಗೂ ಮಿಂಗಲ್ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ಸ್ವಲ್ಪ ಜಾಸ್ತಿ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದಾಗಿರಬಹುದು, ಅವ್ರ ಒಂದು ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಬರ್ತಾ ಇದೆ. ಸೊ ಇನ್ನು ನೆಕ್ಸ್ಟ್ 6 ಮಂತ್ಸಲ್ಲಿ ಮೇಕ್ ಶ್ಯೂರ್ ಯು ಟ್ರಾವೆಲ್ ವಿತ್ ಯುವರ್ ಫ್ರೆಂಡ್ಸ್ ಜೊತೆಗೆ ಎಲ್ಲಾದರೂ ಟ್ರಾವೆಲ್ ಮಾಡಿ. ಇಲ್ಲಾಂದರೆ ಜಸ್ಟ್ ಒಂದು ಕೆಫೆ ವಿಸಿಟ್ ಮಾಡಿ, ಟೇಕ್ ಅ ಲಾಂಗ್ ಟೈಮ್ ಇನ್ ದ ಕೆಫೆ. ಸ್ವಲ್ಪ ಭಾಳ ಸಮಯನ ಕಳೀರಿ ಕೆಫೆಯಲ್ಲಿ. ಓಕೆ, ಆ್ಯಂಡ್ ನಿಮ್ಮ ಫೀಲಿಂಗ್ಸ್ಗಳನ್ನು ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆ. ಓವರ್ ಆಲ್ ಲೈಕ್ ಒಂದು ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿ. ಇನ್ ಕೇಸ್ ನಿಮ್ಗೆ ಯಾರೂ ಫ್ರೆಂಡ್ಸೇ ಇಲ್ಲ ಅಂತ ಹೇಳಿದ್ರೆ ಮೇಕ್ ಸಮ್ ನ್ಯೂ ಫ್ರೆಂಡ್ಸ್. ಎಸ್, ಹೊಸ ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳಿ, ಬಟ್ ಬಿ ಕೇರ್ಫುಲ್. ಓಕೆ, ಯಾ. ಆ್ಯಂಡ್ ಏಂಜಲ್ ಕಾರ್ಡಲ್ಲಿ ನಿಮ್ಮ ಹೆಲ್ತ್ ರಿಲೇಟೆಡ್ಗೆ ಇಫ್ ಯು ಬಿಲೀವ್ ಅಂತ ಬರ್ತಾ ಇದೆ. ಮೇ ಬಿ ಎಲ್ಲೋ ಒಂದು ಕಡೆ ನಿಮ್ಮಲ್ಲಿ ತುಂಬ ಅಂದರೆ ತುಂಬ ನೆಗೆಟಿವಿಟಿ ಸ್ಟಾರ್ಟ್ ಆಗಿಬಿಟ್ಟಿದೆ ಅನಿಸುತ್ತೆ. ಇಷ್ಟು ದಿನ ಮಾಡೋಕ್ಕಾಯ್ತು, ಏನೂ ನನ್ನ ಲೈಫಲ್ಲಿ ಚೇಂಜಸ್ ಆಗಿಲ್ಲ ಅಂತ ಹೇಳಿ ನೀವು ತುಂಬ ಯೋಚನೆಗಳನ್ನು ಮಾಡಿ ಐ ಥಿಂಕ್ ಆರೋಗ್ಯನ ತುಂಬ ಕೆಡಿಸ್ಕೊಂಡಿದ್ದೀರಾ ಅನಿಸುತ್ತೆ. ನಿಮಗೆ ಮೇಲ್ನೋಟಕ್ಕೆ ನೀವು ಸ್ಟ್ರಾಂಗಾಗಿ ಕಂಡರೂ ಕೂಡ ಒಳಗಡೆ ಎಲ್ಲೋ ಒಂದು ಕಡೆ ನಿಮ್ಮಲ್ಲಿ ನೀವು ಮಾನಸಿಕವಾಗಿ ಕುಗ್ಗಿದ್ದೀರಾ ಅಂತ ಹೇಳಬಹುದು. ಸೊ ಯು ಹ್ಯಾವ್ ಟು ಸ್ಟಾರ್ಟ್ ಬಿಲೀವಿಂಗ್ ಇನ್ ಥಿಂಗ್ಸ್. ಇವತ್ತೆಲ್ಲ ನಾಳೆ ಎಲ್ಲ ಕೆಲಸಗಳು ಆಗೇ ಆಗುತ್ತೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಇರಲೇಬೇಕಾಗಿದೆ, ನಿಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ. ಸೊ ಕಾರ್ಡ್ಸ್ ಆರ್ ಕನೆಕ್ಟಿಂಗ್ ಆ್ಯಕ್ಚುಲಿ. ಲೆಟ್ಸ್ ಸಿ ನಮ್ಮ ಒರಾಕಲ್ ಕಾರ್ಡ್. ಓಕೆ, ರಿಲೇಷನ್ಶಿಪ್ ಪ್ರಾಬ್ಲಮ್, ಆರ್ಗ್ಯುಮೆಂಟ್, ಸೆಪ್ರೇಷನ್. ಸೊ ಮೇನ್ ರೀಸನ್ ನಿಮ್ಮ ಒಂದು ಈ ಪ್ರಾಬ್ಲಮ್ಗೆ ಅಂತ ಹೇಳಿದ್ರೆ ರಿಲೇಷನ್ಶಿಪ್ ಅಥವಾ ಆರ್ಗ್ಯುಮೆಂಟ್ಸ್ಗಳು. ಒಂದು ಪರ್ಸನ್ ಜೊತೆ ಆರ್ಗ್ಯುಮೆಂಟ್ ನಡೀತಾ ಇದೆ, ಹಾಗಾಗಿ ನಿಮಗೆ ಇವೆಲ್ಲ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗಿದೆ ಅನಿಸುತ್ತೆ. ಸೊ ಇನ್ನು ನಿಮ್ಮ ನೆಕ್ಸ್ಟ್ 6 ಮಂತ್ಸಲ್ಲಿ ಇದೆಲ್ಲ ಸಾಲ್ವ್ ಆಗುತ್ತಾ? ಇದನ್ನೆಲ್ಲ ನೀವು ಹೇಗೆ ಸಾಲ್ವ್ ಮಾಡ್ಕೋಬೇಕು? ಈ ಒಂದು ರೀಸನ್ಗೆ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ಹೀಗಿರ್ಬೋದು, ಬಟ್ ನಿಮ್ಮ ನೆಕ್ಸ್ಟ್ ಹೇಗೆ ಇನ್ 6 ಮಂತ್ಸು ನೀವು ಹೇಗೆ ಚೆನ್ನಾಗಿ ಮಾಡ್ಕೋಬೇಕು ಅಂದರೆ ಯು ಹ್ಯಾವ್ ಟು ಸ್ಟಾರ್ಟ್ ಮಿಂಗಲಿಂಗ್ ವಿತ್ ಅದರ್ ಪರ್ಸನ್. ಓಕೆ, ನಿಮಗೆ ರಿಲೇಷನ್ಶಿಪ್ ಇಶ್ಯೂ ಇರೋದಕ್ಕೆ ಈ ರೀತಿಯೆಲ್ಲ ಆಗ್ತಾ ಇದೆಯಾ? ಬೇರೆ ಒಳ್ಳೆ ವ್ಯಕ್ತಿಗಳನ್ನು ಸಹವಾಸ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಯಾರ ಜೊತೆ ಖುಷಿ ಸಿಗುತ್ತೆ ಅಂಥವ್ರ ಜೊತೆ ಹೊರಡಿ, ಅಂಥವ್ರ ಜೊತೆ ಮಾತಾಡಿ, ಅಂಥವ್ರ ಜೊತೆ ಕಮ್ಯುನಿಕೇಷನ್ನ ಬೆಳೆಸ್ಕೊಳ್ಳಿ. ಆವಾಗ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಓಕೆ, ಸೊ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಎಲ್ಲೋ ಒಂದು ಕಡೆ ಆರ್ಗ್ಯುಮೆಂಟ್ ಕಮ್ಮಿ ಮಾಡೋದಾಗಿರಬಹುದು, ಅಥವಾ ನಿಮ್ಗೇನಾದರೂ ಸೆಪ್ರೇಷನ್ ನಡೀತಾ ಇದ್ದರೆ ಆರ್ ರಿಲೇಷನ್ಶಿಪ್ ಪ್ರಾಬ್ಲಮ್ ನಡೀತಾ ಇದ್ದರೆ ಅದ್ರ ಕಡೆ ಗಮನ ಸ್ವಲ್ಪ ಕಮ್ಮಿ ಕೊಡಿ. ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಬಿಲೀವ್ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ. ಓಕೆ, ಸೊ ನಿಮ್ಮ ನೆಕ್ಸ್ಟ್ 6 ಮಂತ್ಸಲ್ಲಿ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಹೇಗೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದಾಗಿರ್ಬೋದು, ಅಥವಾ ನಿಮ್ಮ
ಬಿಲೀವ್ಮೆಂಟಿಂದನೂ ಆಗಿರಬಹುದು, ನೀವು ಜಾಸ್ತಿ ಬಿಲೀವ್ ಮಾಡೋದ್ರಿಂದನೂ ಆಗಿರಬಹುದು. ಓಕೆ, ಸೊ ಲೆಟ್ಸ್ ಸಿ ಈಗ ನಮ್ಮ ಬುಕ್ ಆಫ್ ಆನ್ಸರ್ಸಿಂದ ಏನು ಬರುತ್ತೆ ನಿಮ್ಮ ಒಂದು ಹೆಲ್ತ್ ರಿಲೇಟೆಡ್ಗೆ ಅಂತ. ಓಕೆ, ದಟ್ ವುಡ್ ಬಿ ಅ ವೇಸ್ಟ್ ಆಫ್ ಮನಿ. ಓಕೆ, ಎಲ್ಲೋ ಒಂದು ಕಡೆ ನೀವು ನಿಮ್ಮ ವ್ಯಕ್ತಿಯ ಮೇಲೆ ಅಥವಾ ನಿಮ್ಮ ಒಂದು ಬೇಡದೇ ಇರೋರ ಮೇಲೆ ಹಣಕಾಸನ್ನು ಹಾಕ್ತಾ ಇದ್ದೀರ. ಫಾರ್ ಎಕ್ಸಾಂಪಲ್, ಅನ್ನೆಸೆಸರಿ ರೀಡಿಂಗ್ಸ್ ತೊಗೊಳ್ಳೋದು. ನಾನೇ ಎಷ್ಟು ಜನನ ನೋಡಿದ್ದೀನಿ, ನನ್ನ ಹತ್ರ ರೀಡಿಂಗಿಗೆ ಬಂದಿರ್ತಾರೆ, ಮತ್ತೆ ಬೇರೆಯವ್ರ ಹತ್ರ ಹೋಗ್ತಾರೆ, ಮತ್ತೆ ಬೇರೆಯವ್ರ ಹತ್ರ ಹೋಗ್ತಾರೆ, ಮತ್ತೆ ಬೇರೆಯವ್ರ ಹತ್ರ ಹೋಗ್ತಾರೆ. ದ್ಯಾಟ್ ಈಸ್ ಡೆಸ್ಪರೇಟ್. ನೀವು ಆನ್ಸರ್ನ ಹೇಗೆ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅಲ್ಲಿ ಬರಬೇಕು, ನಿಮಗೆ ಏನು ಮನಸ್ಸಲ್ಲಿದೆ ಆ ಆನ್ಸರ್ ಬರಬೇಕು, ಅದನ್ನು ಹುಡುಕ್ತಾ ಇದ್ದೀರಾ. ಇಟ್ಸ್ ಅ ವೇಸ್ಟ್ ಆಫ್ ಮನಿ. ದಟ್ಸ್ ವಾಟ್ ಬುಕ್ ಆಫ್ ಆನ್ಸರ್ಸ್ ಹೇಳ್ತಾ ಇರೋದು. ನೀವೊಂದು ವಿಚಾರನ ಹೇಗೆ ಎಳಿತಾ ಇದ್ದೀರಾ ಅಂದರೆ, ನಿಮಗೆ ಏನು ಬೇಕೋ ಅದು ಪಡ್ಕೊಳ್ಳೋಕೆ ಹೊರಟಿದ್ದೀರಾ ಆನ್ಸರ್ಸಲ್ಲಿ. ನೋ, ನೆವರ್. ಈ ಟ್ಯಾರೋ, ಒರಾಕಲ್ ಅದೆಲ್ಲ ನಿಮಗೆ ಪಾಠನ ಹೇಳ್ಕೊಡತ್ತೆ, ನೀವು ಹೇಗೆ ಇರಬೇಕು ನಿಮ್ಮ ಲೈಫಲ್ಲಿ ಅನ್ನೋದು ಹೇಳ್ಕೊಡತ್ತೆ. ಓಕೆ, ಸೊ ಇನ್ನು ನೆಕ್ಸ್ಟ್ 6 ಮಂತ್ಸಲ್ಲಿ ಡೋಂಟ್ ವೇಸ್ಟ್ ಯುವರ್ ಮನಿ. ಅನ್ನೆಸೆಸರಿ ಥಿಂಗ್ಸ್ ಮೇಲೆ ವೇಸ್ಟ್ ಮಾಡಿಬಿಡಿ, ನಿಮ್ಮ ಫ್ರೆಂಡ್ಸ್ ಮೇಲೆ ವೇಸ್ಟ್ ಮಾಡಿ, ಒಳ್ಳೆ ಫ್ರೆಂಡ್ಸ್, ಕ್ವಾಲಿಟಿ ಫ್ರೆಂಡ್ಸ್ ಮೇಲೆ ವೇಸ್ಟ್ ಮಾಡಿ. ಸ್ಟಾರ್ಟ್ ಬಿಲೀವಿಂಗ್ ಇಟ್. ಓಕೆ, ಏನು ನಿಮ್ಮ ಮನಿ ಏನಕ್ಕೆ ಡಿಸರ್ವ್ ಮಾಡುತ್ತೆ ಅನ್ನೋದನ್ನು ಬಿಲೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಏನೇ ರಿಲೇಷನ್ಶಿಪ್ ಇಶ್ಯೂ ನಡೀತಾ ಇದ್ದರೂ ಕೂಡ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ ನಿಮ್ಮ ರಿಲೇಷನ್ಶಿಪ್ಪಿನ ನೆಕ್ಸ್ಟ್ 6 ಮಂತ್ಸಲ್ಲಿ ಹೇಗಿರುತ್ತೆ ಅಂತ. ಲವ್ ರಿಲೇಷನ್ಶಿಪ್ ಅಥವಾ ಫ್ರೆಂಡ್ಶಿಪ್ ಏನಾದರೂ ಕನ್ಸಿಡರ್ ಮಾಡ್ಬೋದು ನೀವು. ನಿಮ್ಮ ಒಂದು ಈ ರಿಲೇಷನ್ಶಿಪ್ ಇನ್ನು 6 ತಿಂಗಳಲ್ಲಿ ಹೇಗಿರುತ್ತೆ ಅಂತ. ಫಸ್ಟ್ ಸೆಲ್ಫ್ ಕೇರಲ್ಲಿ ಏನಿದೆ ನೋಡೋಣ. ರೈಟ್ ಗ್ರ್ಯಾಟಿಟ್ಯೂಡ್ ಲಿಸ್ಟ್. ಲ್ಯಾಕ್ ಆಫ್ ಗ್ರ್ಯಾಟಿಟ್ಯೂಡ್. ಗ್ರ್ಯಾಟಿಟ್ಯೂಡ್ ಲಿಸ್ಟ್ ಬರೀರಿ ಅಂತ ಬರ್ತಾ ಇದೆ ಅಂದರೆ ಲ್ಯಾಕ್ ಆಫ್ ಗ್ರ್ಯಾಟಿಟ್ಯೂಡ್ ಅಂತ ಅರ್ಥ. ಏನಿದೆ ಅದಕ್ಕೆ ನೀವು ಸಂತೋಷವಾಗಿಲ್ಲ, ಗ್ರ್ಯಾಟಿಟ್ಯೂಡ್ ಬರೀತಾ ಇಲ್ಲ. ದಿಸ್ ಇಸ್ ವಾಟ್ ಐ ಮೆಂಟ್. ನನ್ನ ಹಳೆ ವೀಡಿಯೋ ನೋಡಿ, ನಿನ್ನೆ ಅಪ್ಲೋಡ್ ಮಾಡಿರುವಂತಹ ವೀಡಿಯೋನ ದಯವಿಟ್ಟು ನೋಡಿ. ವಿಡಿಯೋ ಎಂಡಲ್ಲಿ ವಿಡಿಯೋ ಬರುತ್ತೆ, ಪ್ಲೀಸ್ ಡೂ ವಾಚ್ ಇಟ್. ನಿಮ್ಮ ಲೈಫನ್ನು ರೀಸೆಟ್ ಮಾಡಿಕೊಳ್ಳೇಬೇಕು ನೀವು. ಓಕೆ, ಗ್ರ್ಯಾಟಿಟ್ಯೂಡ್ ಲಿಸ್ಟನ್ನು ಬರೀಬೇಕಂತೆ. ಲೆಟ್ಸ್ ಫಸ್ಟ್ ಸಿ ಯಾಕೆ ಈ ಥರ ಬರ್ತಿದೆ ಅಂತ. ಓಕೆ, ದ ಆನ್ಸರ್ ಇಸ್ ನೋ ಫ್ರಮ್ ಏಂಜಲ್ಸ್. ಏಂಜಲ್ಸ್ ನೋ ಅಂತ ಹೇಳ್ತಾ ಇದ್ದಾರೆ. ಒರಾಕಲ್ ಕಾರ್ಡಲ್ಲಿ ಆಬ್ಸ್ಟಿಕಲ್ಸ್ ಟು ಸಕ್ಸಸ್, ಮಲೇಷಿಯಸ್ ಗಾಸಿಪ್. ಓಕೆ, ರಿಲೇಷನ್ಶಿಪ್ ಇಶ್ಯೂ ನಾನು ತುಂಬ ನೋಡ್ತೀನಿ. ಈ ಒಂದು 3 years ಆಫ್ ಜರ್ನಿ, ನಾನೇನು ಕ್ಲೈಂಟ್ಸ್ಗೆ ರೀಡಿಂಗ್ ಅಂತ ಏನು ಸ್ಟಾರ್ಟ್ ಮಾಡಿದ್ನಲ್ಲ, ಆ ಒಂದು ಜರ್ನಿಯಲ್ಲಿ ಐ ಹ್ಯಾವ್ ಸೀನ್ ಲಾಟ್ ಆಫ್ ಪೀಪಲ್ ಸ್ಟ್ರಗ್ಲಿಂಗ್ ಫಾರ್ ರಿಲೇಷನ್ಶಿಪ್. ಓಕೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮ್ಮ ಜೊತೆಗೆ ಚೆನ್ನಾಗಿ ಇಲ್ಲದೆ ಇರೋರು ಬೇರೆಯವ್ರ ಜೊತೆಗೆ ಚೆನ್ನಾಗಿರ್ತಾರೆ. ಕರೆಕ್ಟ್, ಇದನ್ನು ಯಾರು ಅಬ್ಸರ್ವ್ ಮಾಡಿದ್ದೀರಾ? ಹಾಗಂತ ಆ ವ್ಯಕ್ತಿ ಕೆಟ್ಟೋರು ಅಂತ ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ದಟ್ ಈಸ್ ಬಿಕಾಸ್ ಆಫ್ ಕಾರ್ಮಿಕ್. ನಿಮ್ಮ ಜೊತೆ ಅವರ ವೈಬ್ರೇಷನ್ ಮ್ಯಾಚ್ ಆಗಿರಲ್ಲ, ಬೇರೆಯವ್ರ ಜೊತೆ ಅವರ ವೈಬ್ರೇಷನ್ ಮ್ಯಾಚ್ ಆಗಿರುತ್ತೆ. ಸೊ ಹಾಗಾಗಿ ಎಷ್ಟೋ ಸತಿ ಡಿವೋರ್ಸ್ಗಳಾದಾಗ ಅಥವಾ ಬ್ರೇಕಪ್ಸ್ಗಳಾದಾಗ ನಮ್ಗೆ ಏನು ಅನಿಸುತ್ತೆ, ಈ ವ್ಯಕ್ತಿ ನನ್ನ ಜೊತೆಗೆ ಹೇಗಿದ್ರು, ಬಟ್ ಅವ್ರ ಜೊತೆಗೆ ಎಷ್ಟು ಖುಷಿಯಾಗಿದ್ದಾರಲ್ಲ, ಅಂಥದ್ದು ನಾನೇನು ಮಾಡಿದ್ದೆ ಅಂತ ಅನಿಸುತ್ತೆ. ಅಲ್ಲಿ ನಿಮ್ಮದು ತಪ್ಪಿಲ್ಲ, ನೀವು ಕೆಟ್ಟೋರಲ್ಲ, ಅವ್ರದ್ದು ತಪ್ಪಿಲ್ಲ, ಅವರು ಕೆಟ್ಟೋರಲ್ಲ. ಇಟ್ಸ್ ಆಲ್ ಬಿಕಾಸ್ ಆಫ್ ಟೈಮ್ ಪಾಸ್ಟ್, ಕರ್ಮ ಇರಬಹುದು. ಆ್ಯಂಡ್ ರಿಲೇಷನ್ಶಿಪ್ ಅವ್ರ ಜೊತೆಗೆ ಇದ್ದಾಗ ನಿಮ್ಮಿಬ್ಬರು ವೈಬ್ರೇಷನ್ ಮ್ಯಾಚ್ ಆಗದೆ ಇರ್ಬೋದು. ಓಕೆ, ಸೊ ಹಾಗಾಗಿ ಇಲ್ಲಿ ನಿಮಗಿನ್ನು ನೆಕ್ಸ್ಟ್ 6 ಮಂತ್ಸಲ್ಲಿ ಯು ಹ್ಯಾವ್ ಟು ರೈಟ್ ಡೌನ್ ದ ಗ್ರ್ಯಾಟಿಟ್ಯೂಡ್. ನಿಮ್ಮ ಲೈಫಲ್ಲಿ ಯಾರ್ಯಾರೆಲ್ಲ ವ್ಯಕ್ತಿಗಳು ಇದ್ದರು, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನಿಮ್ಮ ಅಣ್ಣ ತಮ್ಮ ಯಾರ್ಯಾರೆಲ್ಲ ಇದ್ದರು, ಅವರಿಂದ ನಿಮ್ಗೆ ಏನೇನೆಲ್ಲ ಹೆಲ್ಪ್ ಆಗಿದೆ, ಡೋಂಟ್ ವರಿ. ಎಷ್ಟೊಂದು ಜನಕ್ಕೆ ಏನಾಗುತ್ತೆ ಗೊತ್ತಾ, ನಮ್ಮ ತಂದೆ ನನಗೆ ಮೋಸ ಮಾಡಿಬಿಟ್ರು, ನಮ್ಮ ತಾಯಿ ನನಗೆ ಮೋಸ ಮಾಡಿಬಿಟ್ರು, ನಮ್ಮ ತಂದೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ನಮ್ಮ ತಾಯಿ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತೆಲ್ಲ ಕಂಪ್ಲೇಂಟ್ಸ್ ಇರುತ್ತೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಓಕೆ, ಅವ್ರ ಆ ಥರ ಚೆನ್ನಾಗಿ ನೋಡ್ಕೊಳ್ಳಿಲ್ಲದಕ್ಕೆ ನೀವು ಇವತ್ತು ಸ್ಟ್ರಾಂಗ್ ಆಗಿದ್ದೀರಾ, ಒಂದು ಸ್ಪಿರಿಚುವಲ್ ಜರ್ನಿಗೆ ಬಂದಿದ್ದೀರಾ. ಅಲ್ಲಿ ಒಂದು ಪಾಸಿಟಿವಿಟಿನ ಹುಡುಕಿ. ಓಕೆ, ಆ್ಯಂಡ್ ನೋ ಅಂತ ಬರ್ತಾ ಇದೆ ಏಂಜಲ್ ಕಾರ್ಡಲ್ಲಿ. ಇಟ್ಸ್ ಅ ವೆರಿ ಬಿಗ್ ನೋ. ಓಕೆನಾ, ಯಾಕೆ ನೋ ಅಂತ ಬರ್ತಾ ಇದೆ? ಮೇ ಬಿ ನೀವೇನು ಹಂಬಲಿಸ್ತಾ ಇದ್ದೀರಲ್ಲ ಆ ಪ್ರೀತಿಗೆ, ದಟ್ ಈಸ್ ನಾಟ್ ದ್ಯಾಟ್ ಗ್ರೇಟ್ ಅನಿಸುತ್ತೆ. ಅಂದರೆ ನಿಮಗೆ ಸರಿಯಾದಂತಹ ಒಂದು ಮ್ಯಾಚ್ ಅದಲ್ಲದೆ ಇರಬಹುದು. ಆ್ಯಂಡ್ ಬಿ ವೆರಿ ಕೇರ್ಫುಲ್. ನಿಮ್ಮ ಈ ರಿಲೇಷನ್ಶಿಪ್ ಬಗ್ಗೆ ಎಲ್ಲೋ ಒಂದು ಕಡೆ ಗಾಸಿಪ್ಗಳು ನಡೆಯುವಂತಹ ಚಾನ್ಸಸ್ ಇದೆ. ಓಕೆ, ಜಾಸ್ತಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಿರ್ಬೋದು, ಅಥವಾ ನಿಮ್ಮ ಒಂದು ರಿಲೇಷನ್ಶಿಪ್ ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ
ಭಾಳ ಆಬ್ಸ್ಟಿಕಲ್ಸ್ಗಳು ಕಾಣ್ತಾ ಇದೆ. ನಿಮ್ಮ ಪರ್ಸನ್ನೇ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೋದು, ಅಥವಾ ಅವರೇ ಒಂದು ಆಬ್ಸ್ಟಿಕಲ್ ಆಗಿ ನಿಮಗೆ ಲೈಫಲ್ಲಿ ಇರ್ಬೋದು. ಇದು ಒಂಥರ ಟಾಕ್ಸಿಕ್ ಥರ ತಿರುಗುವಂತಹ ಚಾನ್ಸಸ್ ಭಾಳ ಇದೆ. ಸೊ ನಮಗೆ ಹೆಲ್ತ್ಗೂ ಇದಕ್ಕೂ ಎಷ್ಟು ಸಖತ್ತಾಗಿ ಮ್ಯಾಚ್ ಆಗ್ತಿದೆ ನೋಡಿ. ಅಲ್ಲಿ ನೀವು ಡಿಪ್ರೆಷನ್ನು ಅಥವಾ ಏನೋ ಒಂದು ಪ್ರಾಬ್ಲಮ್ಸ್ಗಳಿಗೆ ಹೋಗ್ತೀರಾ ಅಂತ ಬರ್ತಿದೆ. ದಟ್ ಈಸ್ ಬಿಕಾಸ್ ಆಫ್ ರಿಲೇಷನ್ಶಿಪ್. ಲೆಟ್ ಸಿ ಜಾಬಿಂದ ಹೇಗಿದೆ ಅಂತ. ಅಲ್ಲಿ ಆದರೂ ನೀವು ಕೆಲಸದ ಕಡೆ ಅಥವಾ ಹಣ ಮಾಡೋದ್ರ ಕಡೆ ಗಮನ ಕೊಡ್ಕೊಂಡು ಈ ರಿಲೇಷನ್ಶಿಪ್ಪನ್ನು ನಿಧಾನಕ್ಕೆ ಹೀಲ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ಬುಕ್ ಆಫ್ ಆನ್ಸರ್ಸಲ್ಲಿ ಏನು ಬರುತ್ತೆ ನೋಡೋಣ. ಸೆಟಲ್ ಇಟ್ ಸೂನ್. ಸಿ, ಐ ಟೋಲ್ಡ್ ಯು ರೈಟ್. ನಿಮ್ಗೇನು ನಾವು ಪ್ರಾಬ್ಲಮ್ ಆಗ್ತಿದೆ ಅಲ್ವಾ ರಿಲೇಷನ್ಶಿಪ್ಪಲ್ಲಿ, ಅದನ್ನು ಆದಷ್ಟು ಬೇಗ ಸಾಲ್ವ್ ಮಾಡ್ಕೊಳ್ಳೋದು ತುಂಬ 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 ಇಂಪಾರ್ಟೆಂಟ್ ಆಗಿದೆ. ಓಕೆ, ಸೊ ದಯವಿಟ್ಟು ನಿಮ್ಮ ಒಂದು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿ. ಹೇಗೆ ನಿಮಗೆ ಬಿಟ್ಟಿತ್ತು, ಹೇಗೆ ಅಂತ ನೀವು ನಿಮ್ಮ ರಿಲೇಷನ್ಶಿಪ್ಪನ್ನು ನೀವು ಅನಲೈಸ್ ಮಾಡಬೇಕಾಗಿದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ, ಏನು ಮಾಡಬೇಕು, ಈಸ್ ಈ ದ ರೈಟ್ ಪರ್ಸನ್ ಆರ್ ನಾಟ್. ಪ್ಲೀಸ್ ಡೂ ಥಿಂಕ್ ಇಟ್. ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ಫಸ್ಟ್. ಓಕೆ, ಲವ್ ಮೆಸೇಜಸಲ್ಲಿ ನೋಡೋಣ. ಐ ವಿಲ್ ಲವ್ ಯು ಫಾರ್ ಎವರ್ ಅಂತ ಇದೆ. ಯು ಆರ್ ಸೋ ಬ್ಯೂಟಿಫುಲ್ ಟು ಮೀ, ಯು ಆರ್ ಸೋ ಕಡಲ್ಸಮ್. ಎಸ್, ಇದು ಒಂದು ಬ್ಯೂಟಿಫುಲ್ ರಿಲೇಷನ್ಶಿಪ್. ಹೌದು, ತುಂಬ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಈಗ ನನಗೇನೋ ಈ ಲವ್ ಮೆಸೇಜಸ್ ಮ್ಯಾಚ್ ಆಗಲ್ಲ ಅಂತ ಅನಿಸುತ್ತೆ. ನೀನು ತುಂಬ ಚೆನ್ನಾಗಿದ್ದೆ, ತುಂಬ ಪ್ರೀತಿ ಮಾಡಬೇಕನ್ಸುತ್ತೆ ನಿನ್ನನ್ನು ಅಂತ ಎಲ್ಲ ಮಾತುಗಳು ನಡೆದಿದೆ ಅಲ್ಲಿ, ಕಾನ್ವರ್ಸೇಷನ್ಸ್ಗಳು. ಓಕೆ, ಫಾರ್ ಎವರ್ ಯೋರ್ಸಲ್ಲಿ ಏನು ಬರುತ್ತೆ ಅಂತ ಲೆಟ್ಸ್ ಸಿ. ವಿತ್ ಯು ಎವ್ರಿ ಡಿಫೀಟ್ ಸೀಮ್ಸ್ ವಿಕ್ಟರಿ, ಯು ಲಿಸನ್ ಟು ಮೈ ಪ್ರಾಬ್ಲಮ್ ಸೆನ್ಸಿಟಿವ್ಲಿ. ಗುಡ್. ನೀವು ಇವ್ರ ಪ್ರಾಬ್ಲಮ್ಸ್ಗಳಿಗೆ ಮೋಸ್ಟ್ಲಿ ತುಂಬಾ ರೆಸ್ಪಾಂಡ್ ಮಾಡಿದ್ದೀರಾ ಅನಿಸುತ್ತೆ. ಆ್ಯಂಡ್ ಅವರ ಎಲ್ಲ ಒಂದು ಏನೋ ಪ್ರಾಬ್ಲಮ್ಸ್ಗಳ ಜೊತೆಗೆ ನೀವು ಇದ್ದು ಅವರಿಗೆ ಹೆಲ್ಪ್ ಮಾಡಿದ್ದೀರಾ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ. ಅಥವಾ ಅವ್ರು ಏನೇ ಕಷ್ಟದಲ್ಲಿದ್ದರೂ ನೀವು ಅವ್ರ ಜೊತೆಗೆ ಹೆಲ್ಪ್ ಮಾಡಿದ್ದೀರಾ ಅನಿಸುತ್ತೆ. ಬಟ್ ಅವರು ಇದಕ್ಕೆ ವರ್ತಲ್ಲ. ಐ ಆಮ್ ಟೆಲಿಂಗ್, ಅವ್ರು ಇದು ಡಿಸರ್ವ್ ಮಾಡಲ್ಲ. ಸೊ ಯೋಚನೆ ಮಾಡಿ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ. ಓಕೆ, ಲೆಟ್ಸ್ ಸಿ ಜಾಬ್ ಬಗ್ಗೆ ಅಥವಾ ಬಿಸ್ನೆಸ್, ದುಡ್ಡು ಮಾಡೋದ್ರ ಬಗ್ಗೆ ಏನು ಬರುತ್ತೆ ಅಂತ. ಐ ಆಮ್ ಬಿಟ್ ಡಿಸಪಾಯಿಂಟೆಡ್ ವಿತ್ ದಿಸ್ ರೀಡಿಂಗ್. ಆ್ಯಕ್ಚುಲಿ ರಿಲೇಷನ್ಶಿಪ್ ರೀಡಿಂಗಲ್ಲಿ ತುಂಬಾ ಹಾರ್ಶ್ ಟ್ರುತ್ ಬಂದುಬಿಡ್ತು ಅಂತ ಅನಿಸುತ್ತೆ. ಸ್ವಲ್ಪ ಈ ರೀತಿ ಓದಿದಾಗ ನನಗೂ ಕೂಡ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಬಿಕಾಸ್ ಎಲ್ಲರಿಗೂ ಒಂದು ರಿಲೇಷನ್ಶಿಪ್ ಅನ್ನೋದು ತುಂಬ ಇಂಪಾರ್ಟೆಂಟು ಲೈಫಲ್ಲಿ. ಐ ಟೋಟಲಿ ಅಂಡರ್ಸ್ಟ್ಯಾಂಡ್. ಬಟ್ ಮೀನ್ ವೈಲ್ ನಾನು ಹೇಳ್ದ ಹಾಗೆ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮನ್ನು ನೀವು ಕೇರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಯೋಚನೆ ಮಾಡಿ, ಆ ರಿಲೇಷನ್ಶಿಪ್ ನಿಮಗೆ ನಿಜ ಬೇಕಾ ಅಷ್ಟು ಟಾಕ್ಸಿಕ್ ಇದ್ದರೆ. ಆ್ಯಂಡ್ ಐ ಆಮ್ ಟೆಲ್ಲಿಂಗ್, ಇಟ್ಸ್ ಅ ವೆರಿ ವೆರಿ ಜನರಲ್ ಗೈಡೆನ್ಸ್. ನಿಮಗೆ ಮ್ಯಾಚ್ ಆದರೆ ಮಾತ್ರ ತೊಗೊಳ್ಳಿ. ಓಕೆ, ಥ್ಯಾಂಕ್ ಯು. ಇಲ್ಲಿ ನಿಮಗೆ ಬಿಸ್ನೆಸ್, ಜಾಬ್ ಅಥವಾ ಹಣಕಾಸಿನ ವಿಚಾರಕ್ಕೆ ಕಾರ್ಡ್ಸ್ಗಳಿದೆ. ಐ ಡೋಂಟ್ ನೋ, ಒರಾಕಲ್ ಕಾರ್ಡ್ 2 ಬಂತು, 2 ಪಿಕ್ ಮಾಡಿದ್ದೀನಿ. ಲೆಟ್ಸ್ ಸಿ ಏನಿದೆ ಅಂತ ಹೇಳಿ. ಫಸ್ಟ್ ನಮ್ಮ ಸೆಲ್ಫ್ ಕೇರಲ್ಲಿ ಬಿಲ್ಡ್ ಸ್ಟ್ರೆಂತ್. ಓಕೆ, ಕೆಲಸ ಮಾಡೋದು ಇಂಪಾರ್ಟೆಂಟ್ ಹೌದು, ಬಟ್ ನಿಮಗೆ ಕೈಕಾಲು ಗಟ್ಟಿ ಇರಬೇಕು ಕೆಲಸ ಮಾಡೋದಕ್ಕೆ. ನೀವು ಐ ಟಿ ಎಲ್ಲಾದರೂ ವರ್ಕ್ ಮಾಡಿ, ಏನಾದರೂ ಒಂದು ಬಿಸ್ನೆಸ್ ಆದರೂ ಮಾಡಿ, ಅಥವಾ ಏನೇ ಮಾಡಿ, ಸಣ್ಣ ಪುಟ್ಟ ಮನೆಯಲ್ಲೇ ಕೂತು ಬಿಸ್ನೆಸ್ ಮಾಡೋದಿದ್ರೂ ನಿಮಗೆ ಸ್ಟ್ರೆಂತ್ ಬೇಕು. ಸೊ ವರ್ಕೌಟ್ ಮಾಡಿ. ವರ್ಕೌಟ್ ಅಂದರೆ ಏನು ದೊಡ್ಡ ವರ್ಕೌಟ್ ಅಲ್ಲ, ಸ್ಟ್ರೆಚಸ್ ಆಗಿರಬಹುದು. ಈಟ್ ಹೆಲ್ದಿ ಫುಡ್ಡನ್ನು ತಿನ್ನಿ. ಸ್ವಲ್ಪ ನಿಮ್ಮ ಒಂದು ಟೈಮನ್ನು ಸ್ಟ್ರೆಂತ್ ಬಿಲ್ಡಿಂಗಿಗೆ ಟೈಮ್ ಕೊಡಿ. ಓಕೆ, ಸೊ ಬ್ಯೂಟಿಫುಲ್ ಕಾರ್ಡ್ ಅಲ್ವಾ ಆ್ಯಕ್ಚುಲಿ. ಎಷ್ಟು ಕರೆಕ್ಟಾಗಿ ಬಂದಿದೆ ನೋಡಿ. ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಸೆಲ್ಫ್, ರೈಟ್? ನಿಮ್ಮ ಬಗ್ಗೆ, ನಿಮ್ಮ ಬಾಡಿ ಬಗ್ಗೆ ನೀವು ಕೇರ್ ತೊಗೊಳ್ಳೇಬೇಕು. ಇಲ್ಲಾಂದರೆ ನಮಗೆ ಬ್ಯಾಕ್ ಪೇನ್ ಬರೋದಾಗಿರ್ಬೋದು. ಯಾರಾದರೂ ಅಡುಗೆ ಮಾಡುವಂತಹ ಬಿಸ್ನೆಸ್ ಮಾಡ್ತಿರ್ತಾರಲ್ವ, ಪಾಪ ಅವ್ರಿಗೆ ನಿಂತು ಕಾಲು ಎಷ್ಟು ನೋವು ಬರ್ತಾ ಇರುತ್ತೆ. ಸೊ ಅದಕ್ಕೆ ಕಾಲಿಂದ ಎಕ್ಸಸೈಸ್ ಬರುತ್ತೆ, ಲೆಗ್ ಎಕ್ಸಸೈಸಸ್ ಬರುತ್ತೆ, ಆರ್ಮ್ಸು, ಶೋಲ್ಡರ್ಸು ಎಲ್ಲ ಪೇಯ್ನ್ ಬರುತ್ತೆ. ಸೊ ನಾವು ಬಿಸ್ನೆಸ್ ಮಾಡಬೇಕಂದ್ರೆ ನಮ್ಮ ಬಾಡಿ ತುಂಬ ಸ್ಟ್ರಾಂಗ್ ಆಗಿರಬೇಕು. ನಾವು ಈವನ್ ಐ ಟಿಯಲ್ಲಿ ಕೂತು ಕೆಲಸ ಮಾಡಬೇಕಾದ್ರೆ ಬ್ಯಾಕ್ ಪೇಯ್ನ್ ಬರುತ್ತೆ. ಸೊ ಯು ಹ್ಯಾವ್ ಟು ಸ್ಟಾರ್ಟ್ ಡೂಯಿಂಗ್ ಸ್ಮಾಲ್ ಎಕ್ಸಸೈಸಸ್. ಸೊ ಎಸ್, ಬಿಲ್ಡ್ ಯುವರ್ ಸ್ಟ್ರೆಂತ್. ಏಂಜಲ್ ಕಾರ್ಡಲ್ಲಿ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಬೇರೆಯವರಿಂದ ಸಹಾಯ ತೊಗೋಬೇಕು ಅಂತ ಬರ್ತಾ ಇದೆ. ಮೇ ಬಿ ಲೈಕ್ ರೆಫರೆನ್ಸ್ ತೊಗೊಳ್ಳೋದಾಗಿರ್ಬೋದು, ಐ ಟಿ ಕಂಪನೀಸ್ಗಳಲ್ಲಿ ರೆಫರೆನ್ಸ್ ತೊಗೊಳ್ಳೋದಾಗಿರ್ಬೋದು, ಅಥವಾ ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ರೆ ಬೇರೆಯವರಿಂದ ಹಣಕಾಸಂತೂ ಸ್ವಲ್ಪ ಪಡೆದು, ಅಥವಾ ಲೋನ್ಗೇನೇನಾದರೂ ತೊಗೊಂಡು ಇನ್ನೊಬ್ಬರು ಸಹಾಯ ತೊಗೋಬೇಕಾಗಿದೆ ನಿಮ್ಮ ಒಂದು ಕೆಲಸದ ವಿಚಾರಕ್ಕೆ.
ಅದೇ ನಾ ಹೇಳ್ತೀನಲ್ಲ, ಸೊ ಕೆಲಸದ ವಿಚಾರ ಬೇರೆಯವರಿಂದ ಹೆಲ್ಪ್ ತೊಗೋಬೇಕು ಅಂತ ಬಂದಿದ್ದೆ, ಯಾರೋ ರ್ಯಾಂಡಮ್ ಅಂತ ಅಲ್ಲ. ನೋಡಿ ಯೋಚನೆ ಮಾಡಿ, ಅವ್ರು ಅರ್ಹರಿದ್ದಾರಾ ನಿಮಗೆ, ಅವರನ್ನು ನಂಬಬಹುದಾ ಅಂತ ನೋಡಿ ಯೋಚನೆ ಮಾಡಿ ಆಮೇಲೆ ನೀವು ಡಿಸಿಷನ್ ತೊಗೋಬೇಕು. ಇನ್ನು ಒರಾಕಲ್ ಕಾರ್ಡ್ಸಲ್ಲಿ 2 ಕಾರ್ಡ್ ಬಂತು, ಎರಡನ್ನೂ ಒಟ್ಟಿಗೆ ಓಪನ್ ಮಾಡೋಣ. ಓಕೆ, ವಿತಿನ್ ಅ ಫ್ಯೂ ವೀಕ್ಸ್ ದ ಆನ್ಸರ್ ಟು ಯುವರ್ ಕ್ವೆಶ್ಚನ್ ಈಸ್ ಎಸ್ ಅಂತ ಬಂದಿದೆ. ಇನ್ನೊಂದು ಕಾರ್ಡು, ದ ಕಾರ್ಡ್ ಆಫ್ ವಿಶಸ್. ವಾವ್, ವಿಶ್ ಆರ್ ಡ್ರೀಮ್ ಫುಲ್ಫಿಲ್. ಲುಕ್ ಎಟ್ ದ ಕಾರ್ಡ್ ಜಸ್ಟ್ preceding this one to determine what the querent desires. Okay, ಬ್ಯೂಟಿಫುಲ್, ಹ್ಯಾಪಿ ಕಾರ್ಡ್ಸ್. ನಮಗೆ ದೇವ್ರು ಹಾಗೆ ಅಲ್ವಾ, ಒಂದು ಕಿತ್ಕೊಂಡ್ರೆ ಒಂದು ಕೊಡ್ತಾನೆ ಅಂತ ಹೇಳ್ತಾರೆ. ಸೊ ರಿಲೇಷನ್ಶಿಪ್ಪಲ್ಲಿ ಹೊಡೆತ ಬಿದ್ದರೂ ನಮಗೆ ಕೆಲಸದ ವಿಚಾರದಲ್ಲಿ ಕೈ ಹಿಡ್ದಿದ್ದಾನೆ ಅಂತ ಹೇಳಬಹುದು. ಯಾರಾದರೂ ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಥವಾ ಜಾಬ್ ಸೇರ್ಕೋಬೇಕು ಅಂತ ಇದ್ದರೆ ಇನ್ನು 6 ಮಂತ್ಸಲ್ಲಿ ಇನ್ನೊಂದು ಸ್ವಲ್ಪ ದಿನಗಳಲ್ಲೇ ನಿಮಗೆ, ಸ್ವಲ್ಪ ವಾರಗಳಲ್ಲಿ, ವೀಕ್ಸ್ ಅಂದರೆ ವಾರಗಳಲ್ವ, ಸ್ವಲ್ಪ ವಾರಗಳಲ್ಲಿ ನಿಮಗೆ ಜಾಬ್ ಸಿಗುವಂತಹ ಚಾನ್ಸಸ್ ಇರುತ್ತೆ. ನಿಮ್ಮ ಹಣಕಾಸಿನ ತೊಂದರೆ ಎಲ್ಲ ಕಡಿಮೆ ಆಗುವಂತಹ ಚಾನ್ಸಸ್ ಇರುತ್ತೆ. ಆ್ಯಂಡ್ ನಿಮ್ಮ ವಿಶಸ್ ಆರ್ ಡ್ರೀಮ್ಸ್ ಫುಲ್ಫಿಲ್ ಆಗುವಂತಹ ಬ್ಯೂಟಿಫುಲ್ ಆದಂತಹ ಟೈಮ್. ಓಕೆ, ಎಸ್, ನಾ ಹೇಳ್ದಂಗೆ ನಿಮ್ಮ ಒಂದು ಗಮನ ಬೇರೆ ಕಡೆ ಇರಲಿ, ಸೊ ದಟ್ ಆವಾಗ ನಿಮಗೆ ಆಟೋಮೆಟಿಕಲಿ ನಿಮ್ಮ ರಿಲೇಷನ್ಶಿಪ್ ಹೀಲ್ ಆಗುತ್ತೆ. ಜಸ್ಟ್ ಟ್ರೈ ಮಾಡಿ ನೋಡಿ. ನೀವು ಏನು ವಿಚಾರನ ತುಂಬ ಯೋಚಿಸ್ತಾ ಇರ್ತೀರ ಅಲ್ವಾ, ಸೊ ಆ ವಿಚಾರನ ಬಿಟ್ಟು ಬೇರೆ ಕಡೆ ಗಮನ ಕೊಡಿ. ಆಟೋಮೆಟಿಕಲಿ ನೀವೇನು ಯೋಚನೆ ಮಾಡ್ತಿದ್ರಲ್ಲ ಆ ವಿಚಾರ ಹೀಲ್ ಆಗ್ತಾ ಬರುತ್ತೆ. ಲೆಟ್ಸ್ ಸಿ ಬುಕ್ ಆಫ್ ಆನ್ಸರ್ಸಲ್ಲಿ ಏನಿದೆ ಅಂತ. ಸೇವ್ ಯೋರ್ ಎನರ್ಜಿ. ಐ ಟೋಲ್ಡ್ ಯು ರೈಟ್, ಲೈಕ್ ಎನರ್ಜಿ ಬೇಕು ನಮಗೆ. ಎಷ್ಟು ಬ್ಯೂಟಿಫುಲ್ ಕನೆಕ್ಟ್ ಆಗಿ ಕಾರ್ಡ್ಸ್ ಬರುತ್ತೆ ಅಂದರೆ ಐ ಲವ್ ದೀಸ್ ಕಾರ್ಡ್ಸ್. ಸೇವ್ ಯೋರ್ ಎನರ್ಜಿನ ಸೇವ್ ಮಾಡ್ಕೊಳ್ಳಿ. ಬಿಕಾಸ್ ಕೆಲಸ ಮಾಡಬೇಕಂದ್ರೆ ನಮಗೆ ಎನರ್ಜಿ ಬೇಕು. ಆಲಸ್ಯತನದಿಂದ ಏನೂ ನಡೆಯಲ್ಲ. ತುಂಬ ಜನ ಪ್ರೊಕ್ಯಾಸ್ಟಿನೇಟ್ ಮಾಡ್ತೀರಾ ಅನಿಸುತ್ತೆ, ಯಾಕೆಂದರೆ ನನಗಲ್ಲಿ ಗ್ರ್ಯಾಟಿಟ್ಯೂಡ್ ಲಿಸ್ಟ್ ಬರೀರಿ ಅಂತ ಬಂತು. ಗ್ರ್ಯಾಟಿಟ್ಯೂಡ್ ಕಮ್ಮಿ ಇದೆ. ಆ್ಯಂಡ್ ಬಿಲ್ಡ್ ಸ್ಟ್ರೆಂತ್ ಅಂತ ಬಂದಿದೆ. ಆ್ಯಂಡ್ ಬೇರೆಯವ್ರಿಗೆ ಸಹಾಯ ಕೇಳಿ ಅಂತ ಬಂದಿದೆ. ಬೇರೆಯವ್ರಿಗೆ ಸಹಾಯ ಕೇಳಿ ಅಂತ ಯಾಕೆ ಬರುತ್ತೆ ಹೇಳಿ, ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ. ಕರೆಕ್ಟ್. ಸೊ ಎಸ್, ಸೇವ್ ಯೋರ್ ಎನರ್ಜಿ. ನಿಮ್ಮ ಎನರ್ಜಿನ ಸೇವ್ ಮಾಡ್ಕೊಳ್ಳಿ, ಬೇರೆ ವಿಚಾರಗಳಿಗೆ ವೇಸ್ಟ್ ಮಾಡಿಬಿಡಿ. ಓಕೆ, ಈ 6 ಮಂತ್ಸ್ ನಿಮಗೆ ಬ್ಯೂಟಿಫುಲ್ ಆಗಿರಲಿ. ನೀವು ಅಂದ್ಕೊಂಡಿದ್ದು ಎಲ್ಲ ಕೆಲಸಗಳು ಆಗಲಿ, ನಿಮ್ಮ ರಿಲೇಷನ್ಶಿಪ್ಸು ಹೀಲ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಕಾಮೆಂಟ್ ಅಲ್ಲಿ ಥ್ಯಾಂಕ್ಸ್ ಹೇಳೋದು ಮರಿಬೇಡಿ, ಬಿಕಾಸ್ ಯು ಹ್ಯಾವ್ ಟು ಮೆನ್ಷನ್ ದ ಗ್ರ್ಯಾಟಿಟ್ಯೂಡ್. ಕಾಮೆಂಟಲ್ಲಿ ಯಾರಿಗೆ ಗ್ರ್ಯಾಟಿಟ್ಯೂಡ್ ಹೇಳ್ತೀರಾ, ಜಸ್ಟ್ ಲೆಟ್ ಮೀ ನೋ. ನಿಮಗೆ ಒಂದು ಥಾಟ್ ತೊಗೊಳ್ಳಿ, ಯಾರಿಗೆ ಗ್ರ್ಯಾಟಿಟ್ಯೂಡ್ ಹೇಳಬೇಕು ಅಂತ ನಿಮ್ಗೆ ಅನಿಸುತ್ತೆ. ಯಾರು ನಿಮ್ಮ ಲೈಫಲ್ಲಿ ತುಂಬ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಗ್ರ್ಯಾಟಿಟ್ಯೂಡ್ನ ಕಾಮೆಂಟ್ಸಲ್ಲಿ ಹೇಳಿ. ಲೆಟ್ಸ್ ಸಿ, ಗ್ರ್ಯಾಟಿಟ್ಯೂಡ್ ತುಂಬ ಬೇರೆ ಲೆವೆಲ್ಗೆ ತೊಗೊಂಡು ಹೋಗುತ್ತೆ. ನಿಮ್ಮನ್ನು ತುಂಬ ಕಡೆ ಕೇಳಿರ್ತೀರ ನೀವು ಇದ್ರ ಬಗ್ಗೆ, ಬಟ್ ನಿಜವಾಗ್ಲೂ ಗ್ರ್ಯಾಟಿಟ್ಯೂಡ್ ಹೇಳೋದ್ರಿಂದ ತುಂಬ ಚೇಂಜಸ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.